ಎಲ್ಲರಿಗೂ ನನ್ನ ನಮಸ್ಕಾರ. ನಾವೀಗ ಯಾರೂ ಇದುವರೆಗೂ ಈ ರೀತಿ ಮಾಡಿ ತಿಂದಿರದ ತುಂಬ ರುಚಿಯಾದ ಬಿರಿಯಾನಿ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲು ಮಿಕ್ಸಿಯಲ್ಲಿ 3 ದೊಡ್ಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ ಹಾಕಿಕೊಳ್ಳಿ. ಮಸಾಲ ಪದಾರ್ಥಗಳನ್ನು ಎಣ್ಣೆ ಹಾಕದೆ ಹಾಗೆ ಹುರಿದುಕೊಂಡು ಮಿಕ್ಸಿಯಲ್ಲಿ ಹಾಕಿಕೊಳ್ಳಬೇಕು. ನಾನಿಲ್ಲಿ 2 ಸ್ಪೂನ್ ಧನಿಯಾ, 2 ಮರಾಠ್ ಮೊಗ್ಗು, ಜಾಪತ್ರೆ ಹೂವು ಸ್ವಲ್ಪ, ಏಲಕ್ಕಿ 1, ಕಲ್ಲು ಹೂವು ಸ್ವಲ್ಪ, ಪಲಾವ್ ಎಲೆ 2, 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಕಾಳು, ಚಕ್ಕೆ 1 ಇಂಚು, ಲವಂಗ 4 ರಿಂದ 5, ಅನಾನಸ್ ಹೂವು 1. ಇವೆಲ್ಲವನ್ನು ಎಣ್ಣೆ ಹಾಕದೆ ಹಾಗೆ ಡ್ರೈಯಾಗಿ ಸ್ವಲ್ಪ ಹುರಿದುಕೊಂಡು ಇದರ ಜೊತೆ 1 ಇಂಚು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸಿ ಮಿಕ್ಸಿಯಲ್ಲಿ ಹಾಕಿಕೊಳ್ಳಿ. 3 ಹಸಿಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡಿ. ಕುಕ್ಕರಲ್ಲಿ 5 ಸ್ಪೂನ್ ಎಣ್ಣೆ, 3 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ಬಿಸಿಯಾದ ನಂತರ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಹಸಿ ವಾಸನೆ ಹೋಗಿ ಘಮ ಘಮ ಎಂಬ ಪರಿಮಳ ಬಂದಾಗ 7 ಗಂಟೆ ನೆನೆಸಿದ ಅರ್ಧ ಕಪ್ ಬಟಾಣಿ, ಅರ್ಧ ಕೆಜಿ ಚಿಕನ್ ಸೇರಿಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕಿ 15 ನಿಮಿಷ ನೆನೆಸಿದ 1 ಕಪ್ ಸೋಯಾ ಚಂಕ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಟ್ಟೆಯನ್ನು ಬೇಯಿಸಿಕೊಂಡು ಇದನ್ನು ಚಾಕುವಿನ ಸಹಾಯದಿಂದ ಸುತ್ತ ಈ ರೀತಿ ಕಟ್ ಮಾಡಿ. ಈ ಮೊಟ್ಟೆಗಳನ್ನು ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಟೀ ಸ್ಪೂನ್ ಮೆಣಸಿನಕಾಯಿ ಪುಡಿ ಹಾಕಿ 3 ನಿಮಿಷ ಫ್ರೈ ಮಾಡಿ. ನಾನಿಲ್ಲಿ 2 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು 4 ಕಪ್ ನೀರನ್ನು ಸೇರಿಸುತ್ತಿದ್ದೇನೆ. ಈ ಅಕ್ಕಿಯನ್ನು 15 ನಿಮಿಷ ನೆನೆಸಿ ಇದರಲ್ಲಿ ಸೇರಿಸಿ. ಹುರಿದ ಮೊಟ್ಟೆಯನ್ನು ಸೇರಿಸಿ 1 ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕ್ಕ ನಿಂಬೆಹಣ್ಣು ಆದರೆ 1 ನಿಂಬೆಹಣ್ಣು ತೆಗೆದುಕೊಳ್ಳಿ. ದೊಡ್ಡ ನಿಂಬೆಹಣ್ಣು ಇದ್ದರೆ ಅರ್ಧ ಹೋಳನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಕುದಿಯಲು ಪ್ರಾರಂಭಿಸಿದಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಕೂಗಿಸಿ. ನೋಡಿದಿರಲ್ಲ ಎಷ್ಟು ರುಚಿಯಾಗಿ ಸ್ಪೆಷಲ್ ಬಿರಿಯಾನಿ ಮಾಡುವುದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.